ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ಗೆ ಹೊಸ ತಲೆನೋವು ಎದುರಾಗಿದೆ. ಕ್ಯಾಬಿನೆಟ್ ಫುಲ್ ಮಾಡೋದಕ್ಕೆ ಅಂತ ಡಿಕೆ ಶಿವಕುಮಾರ್ ಕಸರತ್ತು ಮಾಡ್ತಾ ಇದ್ದಾರೆ. ದೆಹಲಿಯಲ್ಲೇ ಬೀಡು ಬಿಟ್ಟಿರುವಂತ ಸಿಎಂ ಡಿಕೆ ಶಿವಕುಮಾರ್, ಹೀಗಾಗಿ ಅವರಿಗೆ ಒಂದು ಸಚಿವ ಸಂಪುಟವನ್ನ ರಚನೆ ಮಾಡೋದು, ಮತ್ತೊಂದು ಕೊಟ್ಟಂತ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋದು. ಡಿಕೆ ಶಿವಕುಮಾರ್ ಈಗ ಕ್ಯಾಬಿನೆಟ್ ಫುಲ್ ಮಾಡಬೇಕು ಅಂದ್ರೆ ಇನ್ನು 20 ಜನರನ್ನ ಸಚಿವರನ್ನ ಆಯ್ಕೆ ಮಾಡಬೇಕು ಅಂದ್ರೆ ಸಾಕಷ್ಟು ಸರ್ಕಸ್ ಇದೆ, ಸವಾಲಿದೆ. ಹೀಗಾಗಿ ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಆಕಾಂಕ್ಷಿಗಳು ಹೆಚ್ಚಾಗ್ತಾ ಇದ್ದಂತೆ ಹೈಕಮಾಂಡ್ ಹೆಗಲಿಗೆ ಹಾಕಿದಂತ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಯಾರಿರ್ಬೇಕು ಎಂಬ ನಿರ್ಧಾರ ಹೈಕಮಾಂಡ್ ವ್ಯಾಪ್ತಿಗೆ ಬಂದ್ಬಿಡ್ಲಿ ಅಂತ. ಯಾಕೆಂದ್ರೆ ಖಾತೆ ಹಂಚಿಕೆಯಲ್ಲೂ ಖ್ಯಾತೆ, ಸಚಿವರು ನಾವಾಗಬೇಕು ಇತ್ತು ಅಂತೇಳಿ ಅವ್ರ ಅಸಮಾಧಾನ ಹೊರಹಾಕ್ತಾರೆ. ಇದೆಲ್ಲ ಯಾಕೆ ಬೇಕು ಅಂತ. ಸಚಿವ ಸಂಪುಟದಲ್ಲಿ ಯಾರಿರ್ಬೇಕು, ಯಾರಿಗೆ ಯಾವ ಖಾತೆ ಕೊಡಬೇಕು, ಎಲ್ಲದ್ರ ಬಗ್ಗೆ ನೀವೇ ನಿರ್ಧಾರ ಮಾಡಿ ಅಂತ ಡಿಕೆ ಶಿವಕುಮಾರ್ ಹೈಕಮಾಂಡ್ ಹೆಗಲಿಗೆ ಬಿಟ್ಬಿಟ್ಟಿದ್ದಾರಂತೆ. ಕಾರಣ ಈಗ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಅಸಮಾಧಾನ ಇದೆ ಅಂತ. ನೋಡಿ, ಸಂಪುಟ ಕಸರತ್ತು ಬೆನ್ನಲ್ಲೇ ಈಗ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಟಾಸ್ಕ್ ಅನ್ನ ಕೂಡ ಕೊಡ್ತಾ ಇದೆ. ಸಂಪುಟ ನಾವು ನೋಡ್ಕೋತೀವಿ, ಹಾಗಾದ್ರೆ ನೀವು ಟೆನ್ಷನ್ ಬಿಟ್ಬಿಡಿ. 2028ರ ಎಲೆಕ್ಷನ್ ಬಗ್ಗೆ ಗಮನ ಹರಿಸಿ ಅಂತ ಹೈಕಮಾಂಡ್ ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಕೊಟ್ಟಿದೆ. 2028ಕ್ಕೆ ಕಾಂಗ್ರೆಸ್ ಸರ್ಕಾರವನ್ನೇ ಅಧಿಕಾರಕ್ಕೆ ತರುವ ಹೊಣೆ ಈಗ ಡಿಕೆ ಶಿವಕುಮಾರ್ ಹೆಗಲಿಗೆ. ಅಂದ್ರೆ ಅವರು ಸಿಎಂ ಆದ ಬಳಿಕ ಈ ಚಾಲೆಂಜ್, ಈ ಹಿಂದೆ ಈ ಚಾಲೆಂಜ್ ಆಕ್ಸೆಪ್ಟ್ ಮಾಡಿದ್ರು, ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಬಟ್ ಈಗ ಸಿಎಂ ಆಗಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಳ್ಳಿ ಅಂತಾನೂ ಸಲಹೆ ಕೊಟ್ಟಿದೆಯಂತೆ ಹೈಕಮಾಂಡ್. ಸಿದ್ದರಾಮಯ್ಯ ಅವರಿಗೆ ಎಲ್ಲೂ ಅಸಮಾಧಾನ ಆಗದಂತೆ ನೋಡ್ಕೊಳ್ಳಿ, ಮುಂದಿನ ಅಧಿಕಾರದ ಬಗ್ಗೆ ಗಮನ ಹರಿಸಿ ಅಂತ ಹೈಕಮಾಂಡ್ ಈಗ ಸೂಚನೆ ಕೊಟ್ಟಿರೋದು. ಈ ಮೂಲಕ ಸಚಿವರ ಆಯ್ಕೆ ಬಗ್ಗೆ ಹಿಡಿತ ಸಾಧಿಸಿದಂತ ಕೈ ಹೈಕಮಾಂಡ್. ಅಲ್ಲಿಗೆ ಯಾರೇ ಸಚಿವರಾದ್ರೂ ಆಗದೇ ಇದ್ರೂ, ಯಾರಿಗೆ ಯಾವುದೇ ಖಾತೆ ಹಂಚಿಕೆ ಆದ್ರೂ ಕೂಡ ಇನ್ಮೇಲೆ ಹೈಕಮಾಂಡ್ ನತ್ತನೆ ಬೊಟ್ಟು ಮಾಡ್ತಾರೆ ಡಿಕೆ ಶಿವಕುಮಾರ್. ಹೈಕಮಾಂಡೇ ನಿರ್ಧಾರ ಮಾಡಿರೋದು, ನಿಮ್ದೇನೇ ಫಜೀತಿ ಇದ್ರೂ ಹೈಕಮಾಂಡ್ ನಾಯಕರನ್ನೇ ಕೇಳಿ ಅಂತ. ಬಟ್ ಈಗ ಒಂದ್ ರೀತಿಯಾಗಿ ಅಲ್ಲಿ ವಿನಿಮಯ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ಗೆ ಈಗ ಸಚಿವ ಸಂಪುಟದ ಟಾಸ್ಕ್, ಮತ್ತೊಂದು ಕಡೆಗೆ 2028ರ ವಿಧಾನಸಭಾ ಚುನಾವಣೆಯನ್ನ ಗೆಲ್ಲೋದು, ಕಾಂಗ್ರೆಸ್ಸೇ ಗೆದ್ಕೊಂಡು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದು. ಈ ಟಾಸ್ಕ್ ಈಗ ಡಿಕೆ ಶಿವಕುಮಾರ್ ಅವರ ಹೆಗಲಿಗೇರಿದೆ.